ನಮಸ್ಕಾರ ಎಲ್ರಿಗೂ. ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ಬೇಸನ್ ಲಾಡು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ, ಏಲಕ್ಕಿ, ಗೋಡಂಬಿ. ಮೊದಲು ನಾವಿಲ್ಲಿ ಸಕ್ಕರೆನ ಪುಡಿ ಮಾಡ್ಕೋಬೇಕು. ಏಲಕ್ಕಿ ಜೊತೆ 2 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ಪು ಸಕ್ಕರೆ ಹಾಕೋಬಹುದು. ಬಟ್ ನಾನಿಲ್ಲಿ 3/4 ಕಪ್ ಹಾಕೊಂಡಿದ್ದೀನಿ. ಸ್ವಲ್ಪ ಕಡಿಮೆ ಸಕ್ಕರೆ ಹಾಕೊಂಡಿದ್ದೀನಿ. ಈಗ ದಪ್ಪ ತಳದ ಬಾಣಲೆನ ಕಾಯಕ್ಕಿಟ್ಕೊಂಡು 2 ಚಮಚದಷ್ಟು ತುಪ್ಪ ಹಾಕಿ ಕಾದ್ಮೇಲೆ ಗೋಡಂಬಿನ ಹಾಕೊಂಡು ಕೆಂಪಗೆ ಹುರ್ಕೊಳ್ಳೋಣ. ಹುರಿದಾದ್ಮೇಲೆ ಆ ಗೋಡಂಬಿನ ಒಂದು ತಟ್ಟೆಗೆ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. 1 ಬಟ್ಲಷ್ಟು ತುಪ್ಪ ಹಾಕಿ ಕಡಲೆ ಹಿಟ್ಟನ್ನು ಹಾಕಿ ಸಣ್ಣ ಉರಿನಲ್ಲಿ ಹುರ್ಕೋಬೇಕು. ಇದು ತುಂಬ ಸಣ್ಣ ಉರಿನಲ್ಲಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಮಧ್ಯ ಮಧ್ಯ ಬೇಕಾದರೆ ಸ್ವಲ್ಪ ತುಪ್ಪ ಹಾಕೋಬಹುದು. ನಾನಿಲ್ಲಿ ಇನ್ನೊಂದು ದೊಡ್ಡ ಚಮಚದಷ್ಟು ತುಪ್ಪ ಹಾಕೊಂಡಿದ್ದೀನಿ. ಅದು ವಿಡಿಯೋ ಮಾಡೋದು ಮರ್ತೋಗಿದೆ. ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ ತುಪ್ಪ ಬಿಟ್ಕೊಳ್ಳೋಕ್ಕೆ ಶುರುವಾಗತ್ತೆ. ಈ ತರ ಇನ್ನ ಒಂದ್ ಸ್ವಲ್ಪ ಹೊತ್ತು ಹುರಿದ್ಮೇಲೆ ಈ ತರ ನೀರಾಗತ್ತೆ. ಈಗ ಇದಕ್ಕೆ 1 ಚಮಚದಷ್ಟು ನೀರನ್ನ ಚಿಮುಕ್ಸ್ಕೊಳ್ಳೋಣ. ನೋಡಿ, ನೀರು ಹಾಕೊಂಡ್ಮೇಲೆ ಈ ತರ ನೊರೆ ತರ ಬರುತ್ತೆ. ತುಂಬಾ ನೀರು ಹಾಕೋಬಾರ್ದು, ಸ್ವಲ್ಪ ಚಿಮುಕ್ಸ್ಕೋಬೇಕು ಅಷ್ಟೆ. ಇದನ್ನ ಈಗ ಒಂದು ತಟ್ಟೆನಲ್ಲಿ ಇಲ್ಲ ಒಂದು ದೊಡ್ಡ ಬಟ್ಲಲ್ಲಿ ಆರಾಕೊಳ್ಳೋಣ. ಇದು ಮುಟ್ಟಕ್ಕಾಗೋಷ್ಟು ಆರಿದ್ಮೇಲೆ ಸಕ್ಕರೆ ಪುಡಿನ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೋಬೇಕು. ಇದಕ್ಕೆ ಸಕ್ಕರೆ ಪುಡಿನ ಎಲ್ಲ ಕಲ್ಸ್ಕೊಂಡಾದ್ಮೇಲೆ ಈ ತರ ಗುಂಡಗೆ ಉಂಡೆ ಮಾಡ್ಕೋಬಹುದು. ಉಂಡೆಯಾಗಾದ್ರೂ ಮಾಡ್ಕೋಬಹುದು, ಇಲ್ಲ ಉದ್ದಕ್ಕಾದ್ರೂ ಮಾಡ್ಕೋಬಹುದು. ನಾನಿಲ್ಲಿ ಗೋಡಂಬಿ ಹುರಿದಿಟ್ಕೊಂಡಿರೋದ್ರಿಂದ ಗೋಡಂಬಿನ ಮಧ್ಯದಲ್ಲಿ ಇಟ್ಕೊಂಡು ಉಂಡೆ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದ್ರೆ ದ್ರಾಕ್ಷಿ ಇಟ್ಕೋಬಹುದು, ಇಲ್ಲ ಪಿಸ್ತಾ ಇಟ್ಕೋಬಹುದು. ನಿಮ್ಗೆ ಯಾವ ಡ್ರೈ ಫ್ರೂಟ್ ಇಷ್ಟ ಆಗುತ್ತೋ ಅದನ್ನ ಇಟ್ಕೋಬಹುದು. ಇಲ್ಲ ಡ್ರೈ ಫ್ರೂಟ್ ಹಾಕ್ತೀರಾ ಬರೀ ಉಂಡೆನೂ ಮಾಡ್ಕೋಬಹುದು. ಉಂಡೆ ಕಟ್ಟಿದ್ಮೇಲೆ ಒಂದು ಅರ್ಧ ಗಂಟೆಯಿಂದ 1 ಅವರ್ ಬಿಟ್ಬಿಟ್ರೆ ಇದು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಾಗುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.